ಮೇಲೆ ಬರ್ತಾ ಬರ್ತಾ ಮೇಲೆ ಹತ್ಕೊಂಡ್ಬಂದೆ. ಇಲ್ಲೇನೋ ಇನ್ನೂ ಸಕ್ಕದಾಗಿ ಮಾಡಿದ್ದಾರೆ, ಬಟ್ ಏನಂತ ಗೊತ್ತಿಲ್ಲ. ಬನ್ನಿ ತೋರಿಸ್ತೀನಿ. ಇಲ್ಲಿ ಆ್ಯಕ್ಚುಲಿ ನೋಡ್ಬೇಕಾದ್ರೆ ಏನೇನೋ ಇದೆ ಇಲ್ಲಿ ಗುರು. ಇನ್ನೂ ಅಲ್ಲಿವರೆಗೂ ಏನೇನಿದೆ ಗುರು, ಸರಿಗೆ ನೋಡೋಕ್ಕಾಗ್ತಿಲ್ಲ ಅಷ್ಟೇ. ಬನ್ನಿ ತೋರಿಸ್ತೀನಿ. ಇಲ್ಲಿ ಇದು ಆಲದ ಮರ ಅಥವಾ ಬನ್ನಿ ಮರಕ್ಕೆ ಪೂಜೆ ಮಾಡ್ತಾರಲ್ಲ ಅದು. ಇವ್ರು ಅದೇನೋ ಮಾಡ್ತಾವ್ರೆ, ಏನು ಮಾಡ್ತಾರೋ ಗೊತ್ತಾಗ್ತಿಲ್ಲ. ಆ್ಯಕ್ಚುಲಿ ಇವ್ರು ಬನ್ನಿ ಹರಿತಾ ಇರಬೇಕೇನೋ, ಬಟ್ ಇವ್ರ ಕೈಯಲ್ಲಿ ಕನ್ನಡಿ ಕೊಟ್ಬಿಟ್ಟವ್ರೆ ಇವರು. ಇಲ್ಲೇನೋ ಇದೆ, ಇದು ಮಾಂಗಲ್ಯಕ್ಕೆ ಹಾಕ್ತಾರಲ್ಲ ಕರಿಮಣಿ. ಇಲ್ಲಿ ಬರ್ತಾ ಬರ್ತಾ ಇಲ್ಲೂ ಏನೋ ಮೇಲೆ ಕೆತ್ತಿದ್ದಾರೆ, ಬಟ್ ಅಲ್ಲಿ ಹೋಗೋಣ ಬಾ. ನಾನು ಹೇಳ್ದಲ್ಲ, ಆ್ಯಕ್ಚುಲಿ ಇದು ಹಳೆಯ ಗೊಂಬೆಗಳು ಅನ್ಸುತ್ತೆ. ಮುಂಚೆ ಇದ್ರಂಗೆ ಇತ್ತು ಇಲ್ಲಿ, ಇವು ಹಳೇದು ಅನ್ಸುತ್ತೆ. ಇಲ್ಲಿ ತಂದು ಇಟ್ಟಿದ್ದಾರೆ. ಇಲ್ಲಿ ಒಬ್ಬ ವ್ಯಕ್ತಿ ಕುರಿ ಕಾಯಿಸ್ತಾ ಇದ್ದಾನೆ. ಇಲ್ಲೋದ್ರೆ ಅವ್ರ ಹೆಂಡತಿ ಕೂಡ ಏನು ಕುರಿ ಮೇಯಿಸ್ತಾ ಇದ್ದಾರೆ. ಇದು ಚೆನ್ನಾಗಿದೆ. ಬಟ್ ಇನ್ನೊಂದು ಇದೇನೋ ಗೊತ್ತಿಲ್ಲ, ಇದೇನೋ ಹೋಮ ಏನೋ ಮಾಡ್ತಾ ಇದ್ದಾರೆ ಅಂತ ಅನಿಸ್ತಿದೆ. ನೋಡೋಣ ಬನ್ನಿ. ಇಲ್ಲಿ ಯಾರೋ ಹೋಮ ಮಾಡ್ತಾ ಇದ್ದಾರೆ. ವೀರಭದ್ರ ಸ್ವಾಮಿ ಪೂಜೆ ಮಾಡ್ತಾ ಇದ್ದಾರೆ. ಸಖತ್ತಾಗಿ ಚಿತ್ರಿಸಿದರಿದ್ರು ಮಾತ್ರ. ಇಲ್ಲೆಲ್ಲ ಸುತ್ತಮುತ್ತ ಡ್ರಾಯಿಂಗು. ನನಗೆ ವಿವರಣೆ ಕೊಡೋಕ್ಕೆ ಬರ್ತಾಯಿಲ್ಲ. ಸಡನ್ನಾಗಿ ಪ್ಲಾನಿಂಗ್ ಇಲ್ಲದೆ ಬಂದ್ಬಿಟ್ಟೆ, ಹಂಗಾಗಿ ವಿವರಣೆ ಕೊಡೋಕ್ಕೆ ಬರ್ತಾಯಿಲ್ಲ. ಹಂಗೆ ಬರ್ತಾ ಇಲ್ಲೇನೋ ಏನೋ ಮಾಡ್ತವ್ರೆ. ಏನು ಮಾಡ್ತವ್ರೆ ಅಂತ ಗೊತ್ತಾಗ್ತಿಲ್ಲ. ಇದು ಇವಕ್ಕೇನೋ ಉದ್ಯೋಗ ಖಾತ್ರಿ ಕೆಲಸ ಮಾಡ್ತಾ ಇದ್ರಲ್ಲ. ಅಲ್ಲಿ ಮಾಲೀಕ ಗುರುಗಳಿದ್ದಾರೆ, ಮತ್ತು ಇಲ್ಲಿ ಕೆಲಸ ಮಾಡೋದನ್ನು ಹೇಳ್ಕೊಡ್ತಾ ಇದ್ದಾರೆ. ಅಲ್ಲಿ ವ್ಯಕ್ತಿ ಕೆಲಸ ಮಾಡ್ತಾರೆ. ಈ ಮಹಿಳೆ ಮಣ್ಣನ್ನು ತುಂಬ ಎತ್ತಾಕ್ತಾ ಇದ್ದಾರೆ, ಆ ವ್ಯಕ್ತಿ ಕಲ್ಲು ಎತ್ತಾಕ್ತಾ ಇದ್ದಾರೆ. ಮುಂದೆ ಹೋಗೋ ಮನೆ ಇನ್ನೂ ಸಖತ್ತಾಗಿದೆ. ಇದು ನಂದಿ ತಾಯಿ ಗೋಮಾತಾ ಹಾಲು ಕಲಿತಂಥ ದೃಶ್ಯ. ಬಟ್ ಇದು ಏನಂತ ಗೊತ್ತಾಗಿಲ್ಲ. ಆ್ಯಕ್ಚುಲಿ ಇನ್ನೊಂದು ಹೇಳ್ಬೇಕಪ್ಪ ಅಂದರೆ, ಇಲ್ಲಿ ಗುಹೆ ಇದೆ, ದೊಡ್ಡ ಗುಹೆ. ಅದರೊಳಗಡೆ ಹೋಗೋಕೆ ನಾವು ಇದು ಸಿಗುತ್ತೆ ಅಂತ ನೋಡ್ತೀನಿ. ಇಲ್ಲಿ ನೋಡಿ, 2 ಹೋರಿಗಳು ಕಾದಾಡ್ತಾ ಇದೆ, ಗುದ್ದಾಡಕ್ಕೆ ರೆಡಿ ಆಗ್ತಾ ಇದೆ. ಅಲ್ಲಿ ಒಂದು ಕರು ಹಾಲು ಕುಡಿತಾ ಇದೆ, ಮತ್ತು ಅವರು ಗದರಿಸ್ತಾ ಇದ್ದಾರೆ, ಮತ್ತು ಇದು ನೀರು ಕುಡಿತಾ ಇದೆ. ಹೆಂಗೆ ಚಿತ್ರಿಸಿದ್ದಾರೆ ಇಲ್ಲಿ ನೋಡಿ. ಕ್ಯೂಟ್ ಹಸು, ಕ್ಯೂಟ್ ಕರು ಕೂಡ. ಇದು ಈ ಕಡೆ ನೋಡ್ತಾ ಇದೆ. ಇಷ್ಟೇ ಎಂಟು ಅಂದ್ಕೊಳ್ತೀನಿ. ಇದು ಹೌದು, ಈ ಕಡೆ ಗೇಟ್ ಹಾಕಿದ್ದಾರೆ. ಇಷ್ಟೇ ಎಂಟು ಅಂದ್ಕೊಳ್ತೀನಿ. ಬನ್ನಿ, ಸಾಧ್ಯ ಒಳಗಡೆ ಏನಾದರೂ ಇದ್ದರೆ ತೋರಿಸ್ಕೊಂಬರೋಕ್ಕೆ ಹೋಗ್ತೀನಿ. ನಾನು ನಿಮಗೆ ಹೇಳಿದ್ನಲ್ಲ, ಇವಾಗ ಕರ್ಕೊಂಡು ಇದು ನಾಗ ದೇವರ ದೇವಸ್ಥಾನ. ಇದು ಗುಹೆ ಅಂತ ಹೇಳಿದ್ನಲ್ಲ, ಇದೆ. ಬನ್ನಿ ಕರ್ಕೊಂಡು ಹೋಗ್ತೀನಿ. ಇದ್ರೊಳಗೆ ಏನಿದೆ ಗೊತ್ತಿಲ್ಲ, ಬಟ್ ಏನೋ ಚೆನ್ನಾಗಿದೆ. ಯೋಗಾಸನ ಮಾಡ್ತಾಯಿದ್ದಾರೆ. ಒಳಗಡೆ ಕೂಡ ಅದ್ಭುತವಾಗಿ ಹಿಂಗೆ ಚಿತ್ರಿಸಿದ್ದಾರೆ. ಇಲ್ಲಿ ಋಷಿಮುನಿಗಳು, ಈ ವ್ಯಕ್ತಿಯು
ಇಲ್ಲಿ ಒಬ್ಬರು ಹೇಗೆ ಚೆನ್ನಾಗಿ ಮಾಡಿದ್ದಾರೆ. ಗುಹೆ ಮೊದಲು ಹಿಂಗೆ ಇರಲಿಲ್ಲ ಇದು. ಇಲ್ಲೊಬ್ಬ ವ್ಯಕ್ತಿ, ಇಲ್ಲೊಬ್ಬ ಋಷಿಮುನಿ, ಇಲ್ಲಿ ಒಬ್ಬ ಋಷಿಮುನಿ. ನೀರಿದೆ ಇಲ್ಲಿ. ಆ್ಯಕ್ಚುಲಿ ಏನೂ ಇಲ್ಲ, ಖಾಲಿ. ಇಲ್ಲಿ ಧ್ಯಾನ ಮಾಡ್ತಾರೆ. ನಿಮಗೆ ಟೈಮ್ ಇದ್ದರೆ ಅಥವಾ ನೀವು ಇಲ್ಲೇ ಸಿಂಗ್ಟಲ್ಲೂರಿಗೆ ಹತ್ರ ಇದ್ದರೆ ಬಂದು ನೋಡಿ, ಸಖತ್ತಾಗಿ ಮಾಡಿದ್ದಾರೆ. ಇನ್ನು ಏನೇನಿದೆ, ಇಷ್ಟೇನ ಇದು. ಮೊದಲೊಂದು ದೊಡ್ಡ ಗುಹೆ ಇತ್ತು ಇಲ್ಲಿ, ನಾನು ನೋಡಿದ್ದೆ ಚಿಕ್ಕವನಿದ್ದಾಗ. ಇಷ್ಟೇ ಅನಿಸುತ್ತೆ. ಇಲ್ಲ, ಇನ್ನೂ ಇದೆ ಒಳಗಡೆ. ಚಿಕ್ಕ ಲೈಟ್ ಏನು ಹಾಕಿಲ್ಲ. ಅಲ್ಲೊಬ್ಬರು ಆ ಕಡೆ ತಲೆ ಮಾಡಿ ಏನೋ ಮಾಡ್ತವ್ರೆ. ಇಲ್ಲಿ ಒಬ್ರು ಸಖತ್ತಾಗಿ ಮಾಡಿದ್ದಾರೆ. ಇದು ಸಖತ್ತಾಗಿದೆ. ಅದು ಬಿಟ್ಟರೆ ಇನ್ನೂ ಇದೆ ಆ್ಯಕ್ಚುಲಿ. ಇಲ್ಲಿ ಯಾರು ಧ್ಯಾನ ಮಾಡ್ತಾ ಇದ್ದಾರೆ. ಇಲ್ಲಿ ಕೂಡ ಮಕ್ಕಳು ಬೇರೆ ಬಂದರು. ಇಷ್ಟೇ ಲಾಸ್ಟು. ಇಲ್ಲಿ ನೋಡಿ, ಇಷ್ಟೇನಾ? ಆಯಿತು ಅನ್ಸುತ್ತೆ ಇಷ್ಟೇ. ಓ, ಇನ್ನೂ ಇದೇನಾ ಅನ್ಸುತ್ತೆ. ಆ್ಯಕ್ಚುಲಿ ಗವಿಲಿ ಹೋಗ್ಬೇಕು, ಅದು ಚೆನ್ನಾಗಿರುತ್ತೆ.